ಚಾಮೇರ ನಿದ್ದೆ ಮಾಡಲ್ಲ ನೀವು ಆಲ ಎತ್ಕೊಂತೀರಾ? ಆ ನಿದ್ದೆ ಮಾಡಲ್ಲ, ನಿದ್ದೆ ಮಾಡ್ಬೇಕಪ್ಪ ಬಂಗಾರ. ಚಾಮಿ, ಗಂಡು ಚಾಮಿ ಗೊತ್ತಾಗುತ್ತೆ ಆಳನೆ. ಮಾತಾಡಕ್ ಹೋಗ್ತೀರಾ ನೀವು? ಮಾತಾಡಕ್ ಹೋಗೋದ್ ನೋಡು, ಮಾತಾಡಕ್ ಬರುತ್ತಾ? ಎಲ್ಲ ಅರ್ಥ ಆಗುತ್ತೆ ಆಳೇನೆ ನಮ್ಮ ಬಂಗಾರಿಗೆ. ಬಂಗಾರ ಕಣಪ್ಪ ನೀನು, ಚಿನ್ನಿ ಬಂಗಾರ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನನ್ನ ಮಗರಾಜ, ನನ್ನ ಮಗರಾಜ ಕಣಪ್ಪೇನು, ನಮ್ಮ ಮಗರಾಜ. ನೋಗು ನೋಗು, ನಿಮ್ಮ ಅಮ್ಮನ ಮಕ್ಕ ನೋಡಿ ಚಂದಾಕ್ ನೋಗು. ನಿಮ್ಮ ಅಮ್ಮನ ಕೂದಲೆಲ್ಲ ಉದುರುತ್ತವೆ, ಚಂದಾಕ್ ನೋಗು. ಹೇಳ್ತೀನಿ ಬಿಡಜ್ಜೆ, ಅಜ್ಜೆ ಕೊಡ್ತೀವಿ ನಾವು ಕೂದಲ. ಅಜ್ಜೆ ಕೊಡೋಣಲ್ಲನಪ್ಪ, ಅಜ್ಜೆಗೆ ಕೊಡ್ತೀವಿ ಬಿಡಜ್ಜೆ. ನಾವು ಚಾಮಿ ಕೊಡ್ತೀವಿ ಕೂದಲ. ಉದ್ರಲ್ಲಿ ಬಿಡಜ್ಜಿ ಅನ್ನು ಅಜ್ಜಿಗೆ ಹಂಗೆ ಅನ್ನಮ್ಮ, ಅನ್ನಪ್ಪ. ಚಾಮಿಗೆ ತಿಮ್ಮಪ್ಪಗೆ ಕೊಡ್ತೀವಿ ನಾವು, ತಿಮ್ಮಪ್ಪಗೆ ಚಾಮಿಗೆ ನಾವು ಕೂದಲು ಕೊಡ್ತೀವಿ ಬಿಡಜ್ಜಿ ಅನ್ನು. ವರ್ಷಕೊಂಬತ್ತಿ ತೆಗಿಸ್ಬೇಕು ಕೂದಲ. ಕರ್ಕೊಂಡು ಹೋಗ್ಬೇಕು ತಿರುಪ್ತಿಗೆ. ಬೆಟ್ಟ ಹತ್ಬೇಕಪ್ಪ ಪಾಪಣ. ಹತ್ತುತ್ತೀನಿ ಅಜ್ಜಿ, ಬೆಟ್ಟ ಹತ್ತುತ್ತೀನಿ. ತಿರುಪತಿಗೆ ಹೋಗ್ತೀನಿ, ತಿಮ್ಮಪ್ಪಗೆ ಚಾಮಿ ಕೈ ಮುಗಿತೀನಿ. ತಾತಾಯಿ ಕೈ ಮುಗಿತೀನಿ ಅನ್ನಪ್ಪ. ತಾತಾಯಿಗೆ ಚಾಮಿ ಅಜ್ಜಯ್ಯ ಕೈ ಮುಗಿತೀನಪ್ಪ. ಚಾಮಿ ಗೋಯಿಂದ ಗೋಯಿಂದ ಕೈ ಮುಗಿತೀನಿ ಅನ್ನಪ್ಪ ಬಂಗಾರ. ನಮ್ಮ ಜನಕಮ್ಮ, ನಿನ್ನ ಮಗ ಏನು ನಗ್ತಾ ಇದ್ದ ನಂಗೇನೆ. ನೋಡು ಮಕ್ಕ ನೋಡಿ ನಗದ. ಯಾಕೆ ನೋಡಲ್ಲ ಅಣ್ಣ, ಮಾತಾಡ್ಸಿರೇ ಸುಮ್ಮನೆ ನನ್ನ ಮಕ್ಕನೇ ನೋಡ್ತಿರ್ತಾನೆ. ನನ್ನ ಮಕ್ಕ ಬೋಲ್ ಚೆನ್ನಾಗಿ ಗುರ್ತಿಕ್ಕಣವನಿ. ನಾನು ನೆನ್ನೆಸ್ ಬೈನಾಗ ಬಂದಿದ್ದೆ ಕಣಪ್ಪ. ಎತ್ಕೊಂಡ್ರೆ ಆಳೆ ಮುಷ್ಣಿ ಹಿಂಗೆ ನೋಡ್ತಾನೆ, ಹಿಂಗೆ ಕೊಟ್ಟರೆ ಮುಷ್ಣಿ ಮಾಡ್ದಂಗೆ ಮಾಡ್ತಾನೆ. ನಾಳೆ ರಮ್ಮನ ಮಕ್ಕನ ಚೆನ್ನಾಗಿ ಗುರ್ತಿಕ್ಕಣವನಿ. ಅಯ್ಯೋ ಯಪ್ಪ, ರಮ್ಮನ್ನ ನೋಡಿ ನಗ್ತಾನೆ. ನಮ್ಮ ಮಕ್ಕ ನಾವೇನೋ ಎತ್ಕೊಂಡ್ರೆ ಹಂಗಿದ್ ಮಾಡ್ತಾನೆ. ಇಲ್ಲ ನಾನು ಎತ್ಕೋಬೇಕಿಲ್ಲ ಅಂದ್ರೆ ರಮ್ಮ ಎತ್ಕೋಬೇಕು. ಅವ್ರ ತಾತ ಎತ್ಕೊಂಡ್ರೆ ಆಳೆ ನೋಡಲ್ವಲ್ಲ ಚಾನೆ ಅವ್ರ ತಾತನ್ನ ಹಿಂಗೆ. ಅವ್ರ ತಾತ ಎತ್ಕೊಂಡ್ರು ಕಿತ್ತ ಅಂತಿರ್ತಾನೆ. ಅವ್ರ ಅಪ್ಪನ ತಕ್ಕ ಚೆನ್ನಾಗಿ ಹೋಗ್ತಾನೆ. ಅವ್ರ ಅಪ್ಪನ ಚೆನ್ನಾಗಿ ಗುರ್ತಿಕ್ಕೊಂಡವನು. ನಿಮ್ದು ಬರುತ್ತೆ ಹೇಳ್ರಿ, ನಂದು 2 ದಿವಸ ಸುಧಾರಿಸಿರಿ, ನಿಮ್ದು ಬರುತ್ತೆ. ಇವಾಗ 7 ತಿಂಗಳಾಗೈತೆ ಅದರಷ್ಟನ್ಗೆ. ಇನ್ನೊಂದು ಸ್ವಲ್ಪ ದಿನ, ನನ್ನ 3 ತಿಂಗಳು ಕಾಯ್ಬೇಕಾಗತ್ತೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ತಿಂಬಕ್ಕೆ. ಮಗನ ಮಗಳ ಬರ್ತಾರೆ. ಯುಗಾದಿ ಟೈಮ್ನಾಗ ಒಳ್ಳೆ ಬೇಸಿಗೆ ಟೈಮ್ನಾಗೆ ಆಗ್ತೈತಿ. ಅವಾಗಲೇ ಆಗ್ಬೇಕು ಸುಮ್ಕೆ ಅಣ್ಣ. ಅಯ್ಯೋ ನಮ್ಮ ಸುಳ್ಗಾಲ್ದಾಗ ಆಗಿ ಹೊರಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ, ಬಿಡೋಕ್ಕಾಗ್ತಿರ್ಲಿಲ್ಲ ಪಾಪ. ನಮ್ಮ ಅಮ್ಮ ಒಂದು ಬದುಕು ಮಾಡ್ಕೊಂಬದು ಬೇಡ ಪಾಪ. ಬೋಲ ಎಂದೋ ದಿನ ಒಂತಿವ್ನು ಬೇರೆನೇ ತೂಕ ಬೇರೆ ಸಣ್ಣಕ್ಕಿದ್ನ. ಬೇಸಿಗೆ ಬೇರ್ಗೆ ಚೆನ್ನಾಗಿರ್ತಿತ್ತು. ಸುಳ್ಗಾಲ್ದಾಗೆ ಬೇಡ ಚಳಿಗಾಲಕ್ಕೂ ಕರ್ಕೊಬರೋಕ್ಕಾಗ್ತಿರ್ಲಿಲ್ಲ. ಬೆಚ್ಚಗಿರ್ಬೇಕು. ಡಾಕ್ಟ್ರ್ ಹೇಳಿದ್ರು ಎಷ್ಟು ಬೆಚ್ಚಗೆ ಇಟ್ಕೊಂತೀರೋ ಅಷ್ಟು ಒಳ್ಳೇದು ಅಂತ ಹೇಳಿದ್ರು. ಹೆಂಗೋ ಏನು ಮಾಡ್ತೀಯ, ಹೆಂಗೋ ಬೆಚ್ಚಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ. ಆನ ಚಾಮಿ ಪಾಪಣ, ಪಾಪಲೇ ಪಾಪ ಗುಂಡು ಪಾಪ ಎಲ್ಲೈತಿದ್ ನಮ್ಮ ಮರಿ. ನೋಡೋದು ನೋಡಿ ಅದೃಷ್ಟಮ್ಮ ಹೆಂಗೆ ನೋಡತ್ ನೋಡಿ, ಪಿಳಿ ಕಂಡ್ಬಿಡ್ಕೊಂಡು ಮ್ಯಾಕ್ ನೋಡೋದು ನೋಡಿ. ನಾನು ಮಾತಾಡ್ಸೋದಕ್ಕೆ ಭಾಳ ಚುರ್ಕಾಗೈದ. ನೋಡೋದು ನೋಡು. ಅವ್ರ ಅಜ್ಜಿ ಮಾತಾಡ್ಸ್ತಿರೋದಕ್ಕೆ ಮ್ಯಾಕ್ ಕಂಡ್ಬಿಡ್ಕೊಂಡು. ನನ್ನ ನೋಡ್ತೀಯಾ, ಮಾಮನ ನೋಡ್ತೀಯಾ? ಮಾಮ ಅತ್ತೆ, ಮಾಮ ಗುಂಡು ಮಾಮ, ಅದೃಷ್ಟ ಅತ್ತೆ ವಾ 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 ವಾ. ಕರಿಯಪ್ಪ ಬಂಗಾರ. ಜಾನಕಿ ಮಗ ಯಾಕೆ ಬಂದಕ್ಕೆ ನೋಡಮ್ಮ. ಯಾಕೆ ಜಾನಕಿ ಅಂತ ಹಂಗೆ ಕರಿತಾ ಇದೆಯಲ್ಲ? ಅಲ್ಲ ಜಾನಕಿ, ಅಮ್ಮ ಇನ್ನೂ ನನ್ನ ಹೆಂಡ್ತಿನೂ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ಯಲ್ಲ, ಅದಕ್ಕೇನೆ ಕೇಸ್ ವಾಪಸ್ ತಗ. ಇರಲಿ ಏನು ಬೇರೆ ನಮ್ಮಂಗೆ ನೀನು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ಅಣ್ಣ ಕೊಡ್ದೆ ಏನು? ಹಂಗೆ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಜಾನಕಿ ಅಂತ ಎಷ್ಟು ದೌಲತ್ನ ಬಂದು ಮಾತಾಡಿಸ್ತಾ ಇದ್ದಾನೆ. ಅದಕ್ಕೆ ಅನ್ಬೇಕು ಅಣ್ಣನ ಹೆಂಡ್ತಿ. ಅದಕ್ಕೆ ಅಂತ ಕರೆಯೋದು ಬಿಟ್ಟು ಜಾನಕಿ ಅಂತ ಕರಿತಾ ಇದೆಯಲ್ಲ. ಬಂದಿರೋದು ಅದ್ರಾಗೆ ಹೆಂಗೆ ಅಲ್ಲ, ಕೇಸ್ ವಾಪಸ್ ತಗೊಳ್ರಿ ಅಂತ ಕೇಳಕ್ಕೆ ಬಂದಿರೋದು. ಅದ್ರ ದೌಲತ್ ಬೇರೆ ನಿಂದು. ನೀವು ಮಾತಾಡಬೇಡ್ರಿ, ನೀವಿಬ್ರು ಮಾತಾಡಬೇಡ್ರಿ, ನೀವಿಬ್ರು ಗಪ್ಚುಪ್ಪಾಗ್ರಿ, ನೀವು ಮಾತಾಡಬೇಡ್ರಿ. ನಾನು ವಾಪಸ್ ತಗೊಂಬಲ್ಲ, ನಮ್ಮ ಅಮ್ಮ ತಗೊಂಬದು. ನಮ್ಮ ಅಮ್ಮ ವಾಪಸ್ ತಗೊಂಬಲ್ಲ. ಹೇಳಮ್ಮ ನೀನೇನೆ ತಗೊಂಬಲ್ಲ ಅಂತ. ನೀನು ಮಾತಾಡಿಸ್ಬೇಡ, ನಮ್ಮನ್ನು ಮಾತಾಡಿಸ್ಬೇಡ. ನಡಿ ಆಚಿಕೆ. ನಾನು ಯಾತಕ್ಕೆ ತಗೊಂತೀನಿ? ನಾನು ತಗೊಂಬಲ್ ಬಿಡು. ಅಯ್ಯಮ್ಮ ಮಾಡಿರೋ ಇದಕ್ಕೆ ನಮಗೆ ಹಿಂಗೆ ಎಷ್ಟು ಇದಾಗಬೇಕು. ನಮ್ಗೆ ಎಷ್ಟು ಹಿಂಗೆ ಕೇಣಿಕೆ ತಪತಿ ಮಾಡಿದ್ಲಲ್ಲ ಅಂತಾರಿಗೆ ನಾವು ವಾಪಸ್ ತಗೊಂತೀವಿ. ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೇ. ಸರಸಿಗೋವರೆಗೂ ನನಗಂತೂ ಉಂಡಿ ಸಮಾಧಾನ ಉಂಡೆ ಇರಲಿಲ್ಲ. 3 ದಿನ ಉಪವಾಸ ಇದ್ದೆ ನಾನು. ಸಿಕ್ಕೈತಲ್ಲ ಬಿಡು, ಹೋಗ್ಲಿ. ನೀವು ವಾಪಸ್ ತಗೊಳ್ರಿ ಕೇಸ. ಏನೋ ಆಗೋದು ಆಯ್ತು ಅತ್ಲಾಗಿ. ಇನ್ನೇನು ಮಾಡೋಕ್ಕಾವತ್ತು? ಅಮ್ಮಯ್ಯನ ಈಗ ನನ್ನ ಹೆಂಡ್ತಿನಂತೂ ಇದು ಅಮ್ಮಯ್ಯನ ಮೇಲೆ ಕರುಣೆ ಬೇಡವೆ? ಇಬ್ರು ಇನ್ನೇನು ರಿಲೀಸ್ ಮಾಡಿಸ್ರಿ. ನನ್ನ ಹೆಂಡ್ತಿ ಏನು ಬೇರೆ ಹೇಳಲ್ಲ ಅತ್ಲಾಗಿ. ಇನ್ನೇನು ಮಾಡೋಕ್ಕಾವತ್ತು? ವಾಪಸ್ ತಗೊಳ್ರಿ. ಸರ ಸಿಕ್ಕೈತಲ್ಲ, ಸಿಗ್ಲಿಲ್ಲ ಅಂದ್ರೆ ಬಿಡು ಅನ್ಬೋದಾಗಿತ್ತು. ಸರ ಸಿಕ್ಕೈತೆ, ಇವಾಗ ವಾಪಸ್ ಕೊಟ್ಟವ್ರೆ. ಹೆಂಡ್ತಿದೆ ಸರ ಹೊತ್ಕೊಂಡು ಇದ್ರೆ ನೀನು ಸುಮ್ಮನೆ ಬಿಡ್ತಿದ್ದೇನಲ್ಲಿ.
ಸುಮ್ಮನೆ ಹೋಗ. ಏನು ಮಾತಾಡ್ತೀಯ? ಇಲ್ಲಿ ಬಂದು ಏನು ಅವ್ರನ್ನ ತಾಲ್ ತಿಂತೀಯ? ಹೋಗ. ಅದ್ರಾಗೆ ಬಂದಿರೋದು ದೌಲತ್ ಬೇರೆ. ಏನು ದೌಲತ್ತು? ಯಾಕೆ ಬಂದ ನಾನು ಇಲ್ಲೋಪಾರ್ನ ಮನೆ ಬಾಗಿಲಿಗೆ ಯಾಕೆ ಬಿಡಿಸ್ಕೊಂಡಿದ್ದೀರಾ? ಮನೆ ಬಂದವನಪ್ಪ, ನಾವ್ಯಾತಕ್ಕೆ ಬಿಡಿಸ್ಕೊಂಬನ? ಕೇಸ್ ವಾಪಸ್ ತಗೊಳ್ರಿ ಜಾನಕಿ, ಕೇಸ್ ವಾಪಸ್ ತಗೋ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ಇವಾಗ ಅಮ್ಮಯ್ಯ ಪೊಲೀಸ್ ಸ್ಟೇಷನ್ ಆಗೈತಲ್ಲ, ಇವಾಗ ಸಾರ ಸಿಕ್ಕೈತಲ್ಲ, ಸಾರ ಸಿಕ್ಕಿದ್ಮೇಲೆ ಇನ್ನೇನು ಕೇಸ್ ವಾಪಸ್ ತಗೊಳ್ರಿ ಅಂತ ಇನ್ನೇನಮ್ಮ ಅಮ್ದಲ್ಲಿ ಇನ್ನೇನಮ್ಮ ಏನಮ್ಮ ನಿಲ್ ಜಾನ್ಕೆ ಕೇಸ್ ವಾಪಸ್ ತಗೊಳ್ರಮ್ಮ ಅಂದೆ. ಅದ್ರಾಗ ಏನು ತಪ್ಪೈತೆ? ಅದ್ರಾಗೂ ತಪ್ಪು ಹುಡುಕ್ತಾರಲ್ಲ, ಅದ್ರಾಗ ಏನು ತಪ್ಪಿಲ್ಲ. ನಾವೀಗ ಒಳ್ಳೇದೇ ಮಾತಾಡಿರೋದು. ಚಲೆ ಬಾಯಿ, ನಾವು ವಾಪಸ್ ತಗೊಂಬಲ್ಲ ಕಣ. ಏನೋ ಮಾಡ್ತೀಯ? ನಾವು ತಾಮಲ್ಲ, ವಾಪಸ್ ತಾಮಲ್ಲ. ಏನಂಗೆ ಜಾನ್ಕಿ ಅಂತ ಮಾತಾಡೋಕೆ ಬಂದವನು? ಏಯ್ ನನ್ನ ಹೆಂಡ್ತಿ ಇನ್ನೊಂದ್ಸತಿ ಮಾತಾಡ್ಸ್ಬಿಟ್ಟಿದ್ಯ ಅಂದ್ರೆ ಲೋಪರ್ ನನ್ನ ಮಗನೇ. ಅಮ್ಮ ಇನ್ನು ಜೈಲಿಗೆ ಹಾಕ್ಸಿದ್ಯಲ್ಲೇ ನೀನೆಂತ ಮಗನಲ್ಲೇ? ಎತ್ತು ತಾಯಿನ ಕಳಿಸಿದ್ಯಲ್ಲ ನೀನೊಬ್ಬ ಮಗನೇ. ಅವಳ ಮಾತು ಕೇಳಿ, ಹೆಂಡ್ತಿ ಮಾತು ಕೇಳಿ ಅವಳಿಗಂತೂ ಇಲ್ಲ ಅಂತಂದ್ರೆ ನಿನ್ಗಾನ ಇರ್ಬೇಕಣಲ್ಲ. ಲೋಫರ್ ಅಂತೀಯ ನನ್ನೇ? ನೀನು ಲೋಫರು ಅಲ್ಕ? ನಿನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕಲಿಸಿ ಅವ್ರದ್ದೆಲ್ಲ ಯಾಕೆ ನೀನು ಅವ್ರ ಜೊತೆ ಸೇರ್ಕೊಂಡು ನೀನು ಮಾರಕ್ಕೆ ಹೋಗಿದ್ದಲ್ಲೇ ಲೋಫರ್ ನನ್ನ ಮಗನೇ. ಲೇ ಎಲ್ಲ ಗೊತ್ತೈತೆ ಮುಚ್ಚ. ಲೇ ನೀನು ಲೋಫರ್, ನಾನಲ್ಲ. ನಿನ್ನ ಹೆಂಡ್ತಿ ಕಳ್ತನ ಮಾಡ್ಕೊಂಡು ಹೋಗ್ಯಾಳಲ್ಲ ಕಳ್ಳಿ, ನಮ್ಮ ಮತ್ತೆ ಸರನಾ ನಿನ್ನ ಹೆಂಡ್ತಿ ಕಣೋ ಕಳ್ಳಿ. ಅವಳು ಕಣೋ ಲೋಫರು, ನೀನು ಕಣೋ ಲೋಫರು. ನಿನ್ನ ಹೆಂಡ್ತಿ ಸರಿಯಾಗಿ ಬುದ್ಧಿ ಕಲ್ಸಲ್ಲ. ಲೇ ನಾವೇನು ನಿಮ್ಮ ಸುದ್ದಿಗೆ ಬಂದಿದ್ದೀವಿ ಏನಲ್ಲ ಯಾವತ್ತಾನ? ಬಂದಾನು ಸರಿಯಾಗಿ ಮಾತಾಡಬೇಕು. ಎತ್ಕೊಂಡು ಒಳಕ್ಕೆ ಹೋಗಮ್ಮ ಪಾಪುನ್ನ. ಬಿಡಮ್ಮ, ಅವನಲ್ಲ ಇದ್ದಾನ, ಅವನೇನು ಮಾಡ್ತಾನೆ ನಮ್ಮ ಹುಡುಗನ್ನ. ಮತ್ತೆ ಅಮ್ಮಾಯಿ ಕಣೋ, ಅಮ್ಮಾಯಿನ ಕಳಿಸಿದ್ಯಾ ಅಂದ್ರೆ ನೀನಂತೂ ಉದ್ಧಾರ ಆಗಲ್ಲ ಕಣೋ. ನನ್ನ ಹೆಂಡ್ತಿ ಅಂತ ಹೋದ್ರೂ ಹೋಗ್ಲಿ. ಅಲ್ಲ ಈಗ ಸಾರ ಸಿಕ್ಕೇತಾನೆ, ಸಿಕ್ಕಿದ ಮೇಲೂ ಏನು ನಿಮ್ದಿದು? ವಾಪಸ್ ತಗೊಂಡು ಬಿಡಿಸ್ಬೇಕು. ಅಲ್ಲೇ 4-5 ದಿವಸ ಆಯ್ತಲ್ಲ. ಅವ್ರು ಸ್ಟೇಷನಾಗಿದ್ದರೆ ಹೆಂಗೆ? ಸ್ಟೇಷನಾಗಿದ್ದರೂ ಅವ್ರ ಕೈಲೇ ಇರೋಕ್ಕಾಗಲ್ಲ. ಕೇಸ್ ವಾಪಸ್ ತಗೋಬೇಕಪ್ಪ. ಸಿಗಲಿಲ್ಲ ಅಂದರೆ ಬಿಡು, ಇನ್ನೂ ಸಿಕ್ಕಿಲ್ಲ ಕೊಟ್ಟಿಲ್ಲ ಅನ್ಬೋದಾಗಿತ್ತು. ಎಲ್ಲ ಕೊಟ್ಮೇಲೂ ಪಾಪ ಕೊಟ್ಮೇಲೂ ಜೈಲಿಗೆ ಹಾಕ್ಸಿದ್ರಲ್ಲ ಅವ್ರನ್ನ. ಕಣೋ ನಾನು ಹಾಕ್ಸದೆ ವಾಪಸ್ ಅಂತೂ ತಾಮ. ಇವರಿಬ್ರು ಯಾಕೆ ಹಿಂಗೆ ಒಯ್ದಾಡ್ತಾ ಇದ್ದಾರೆ? ಯಾಕಲ್ಲ ಸಂದಪ್ಪ, ಯಾಕೆ ಅದೃಷ್ಟ? ಇವನು ಬಂದು ಜಾನಕಿ ಕೇಸ್ ವಾಪಸ್ ತಗೋ, ನಿನ್ನ ಎತ್ತು ತಾಯಿನ ಒಳಕ್ಕೆ ಹಾಕ್ಸಿದ್ಯಲ್ಲ, ನೀನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಸರಿಯಾಗಿ ಮಾತಾಡಬೇಕು ಮಾತುಗಳನ್ನ. ಬಂದಿರೋನು ಕೇಳೋಕ್ಕೆ ಹೆಂಗೆ ಕೇಳ್ಬೇಕು ಹಂಗೆ ಕೇಳಬೇಕು. ಅವೇನು ಮಾತುಟ್ಟೆ ಜಾನಕಿ ಕೇಸ್ ವಾಪಸ್ ತಗೋ ಅಂತ ಕೇಳಿದ್ರೆ ಯಾರು ತಮ್ಮಲ್ಲ. ನಿನಗೆ ಇಷ್ಟೊಂದು ದೌಲತ್ ಐತೆ ಅಂದಮೇಲೆ ಅವ್ರಿಗಿನ್ನ ಎಷ್ಟು ಇರಬೇಡ. ಒಡವೆ ಎಲ್ಲ ಕತ್ಕೊಂಡೋಗಿ ಎಂಥ ಕೆಲಸ ಮಾಡಕ್ಕೆ ನಿಂತ್ಕೊಂಡಿದ್ರು. ಸಿಗತ್ಕಂತೂ ಪರವಿಲ್ಲ, ಸಿಗಲಿಲ್ಲ ಅಂದ್ರೆ ಅವ್ರು ಎಷ್ಟು ನೋವು ಅನುಭವಿಸ್ಬೇಕು, ಎಷ್ಟು ಕಷ್ಟಪಟ್ಟು ಮಾಡಿಸಿ ಅವ್ರದ್ದು ಹೊತ್ಕೊಂಡೋಗಿ ಇನ್ನು ಅವ್ರ ಮೇಲೆ ಜೋರು ಮಾಡ್ತಾನೆ. ಮತ್ತೆ ವಿಜಿ ನಿನಗೆ ಗೊತ್ತಾಗಲ್ವೇನೋ? ಸರಿಯಾಗೆ ಒಳ್ಳೆ ಮಾತಿಂದಾನ ಅಲ್ಲ ಕಣೋಣ. ಹಿಂಗಾದ್ರೆ ಹೆಂಗೆ ಅಮ್ಮನ್ನೇ ಜೈಲಿಗೆ ಹಾಕ್ಸಿದ್ರು ಅಂತೇಳಿ ಆಡ್ಕೊಂತಾರೆ. ಏನೋ ವಾಪಸ್ ತಗ ಆಗಿದ್ದಾಗೈತಿ ಅಂತ ಒಳ್ಳೆ ಮಾತಾಡಬೇಕು. ಜಂಬ್ದಂಗೆ ನೀನು ಮಾತಾಡಿದ್ರೆ ನಿನ್ನ ಜಂಬದ ಮಾತಾ ಯಾರು ಕೇಳಲ್ಲ ಕಣೋ. ಒಳ್ಳೆ ನಡತೆ, ಒಳ್ಳೆ ಮಾತಿಂದಾನೆ ಕಣೋ ಎಲ್ಲಾನ. ಇವಾಗಿನ ಕಾಲದಾಗೆ ನಿನ್ನ ಮಾತುಗಳು ಹೆಂಗೆ ಹೋಗಿ ಹೆಂಗೆ ಬರ್ತಾವೆ ಎಂಬುದ್ರ ಮೇಲೆ ಇದಾಗುತ್ತೆ. ಅದೇ ಮತ್ತೆ ನಾವು ಅದನ್ನೇ ಹೇಳೋದು, ಸರಿಯಾಗಿ ಮಾತಾಡಲ್ಲ ಲೋಪರ್ ನನ್ನ ಮಗನೇ. ಅಂದರೆ ಜಾನ್ಕಿ ಹೆಂಗೆ ಅಂತ ಮಾತಾಡ್ತಾನೆ. ಸರಿಯಾಗಿ ಮಾತಾಡ್ಬೇಕು. ಮಾತಾಡೋ ಮಾತುಗಳ ಹೆಂಗೆ ಬಾಯಿ ಐತಿ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನಿರ್ತಾರೇನಮ್ಮ? ಅಲ್ಲ ಹೇಳಿ ನೀನೇನೆ, ಸುಮ್ಮನಿರ್ತಾರೇನ? ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನಲ್ಲ ಇವನು. ಅಮ್ಮಯ್ಯರಾಗ್ಯವ್ರೆ ಕಡೆಗಳವರೆಲ್ಲ ಇವಾಗ ಸ್ವಂತ ಅಮ್ಮಯ್ಯ ಬೇಡ, ಈಗಲ್ಲ ಅವರೆಲ್ಲ ಅಮ್ಮಯ್ಯ. ನಮ್ಮ ಚಿಕ್ಕ ಅಮ್ಮನ ಮೇಲೆ, ನಮ್ಮ ಆಂಟಿಯನ ಮೇಲೆ ಅಮ್ಮಯ್ಯನೇ ಕಣೋ. ಯಾರನ್ನಾಗಲಿ ನಾವು ಮಾತಾಡೋ ಮಾತಿಂದನ ಐತೆ. ಯಾರನ್ನಾಗಲಿ ನಾವು ಹೆಂಗೆ ಮಾತಾಡ್ತೀವ ಹಂಗೆ. ಏನಾದರೂ ಕರಿ, ಏನು ಯಾರೇನು ಬೇಡ ಅಂಬಲ್ಲ. ಒಳ್ಳೆ ಮಾತಿಂದ ಒಳ್ಳೆ ತಂದಿಂದ ನೀನು ಅಮ್ಮ ಎಂತಲ್ಲ ಕರಿ, ಆಂಟಿ ಎಂತಲ್ಲ ಕರಿ, ಏನಾದರೂ ಕರಿಬೋದು. ಆಂಟಿ ಅಂತ ಕರಿಯೋದು ಅದೇ ಬಾಯೇ, ಅಮ್ಮ ಅಂತ ಕರಿಯೋದು ಅದೇ ಬಾಯೇ, ಏನೇ ತಾನೇ ಎಂಬೋದು ಅದೇ ಬಾಯೇನೆ ಕಣೋ. ಬಾಯಿಂದ ಎಲ್ಲ ಇರೋದು. ಮಾತಾಡೋ ಮಾತುಗಳಿಂದ ಕಣೋ ಎಲ್ಲ ಇರೋದು. ಬಾಯಿ ಮುಚ್ಚೋ, ನೀನು ಮಾತಾಡಬೇಡ. ನಿನ್ನ ನಮ್ಮ ಮನೆ ಬಾಕ್ಲಾಗ ಬರ್ಕೊಡ್ಕಣ. ನನ್ನ ಹೆಂಡ್ತಿನಾಗಲಿ ನನ್ನ ಮಗ ಇರ್ತಾನೆ ಸಣ್ಣ ಮಗ ನೋಡು. ನಾನು ಏನಿಲ್ಲ ತಿರ್ಗಾ ಈಗ ನನ್ನ ಹೆಂಡ್ತಿಗೆ ಏನಾರ ತೊಂದರೆ ಕೊಡೋದಾಗಲಿ, ನನ್ನ ಹೆಂಡ್ತಿಗೆ ಸುದ್ದಿಗೆ ಏನಾದರೂ ಬೋರೋದಾಗಲಿ ಎಲ್ಲ ಏನಾರ ಮಾಡ್ಬಿಟ್ಟಿದ್ದಿ ಅಂದ್ರೆ ಜಾಡ್ಸ್ ಹೊಡೆದು ಬಿಡ್ತೀನಿ ನಾನು ಲೋಪರ್ ನನ್ನ ಮಗನೇ. ಹೊಡಿಯೋದು ಬಡಿಯೋದು ಒಯ್ಯಕ್ಕೆ ಹೋಗ್ಬೇಡ, ಸುಮ್ಮನೆ ಬಿಡು ಹೋಗಿ. ಮತ್ತು ನೋಡ ಅವ್ನು ಮಾತಾಡೋ ಮಾತುಗಳು ಎಂತ ಮಾತಾಡ್ತಾನೆ ಜನಕ್ಕೆ. ಲೋಫರ್ ನನ್ನ ಮಗನೇ ಅಂತ ನಿಂತಾನಂತ ಕೇಳ್ತಾನಲ್ಲ. ಇವನ್ ತಗೊಂಡು ನಿಲ್ಸ್ಕೋಬೇಕು. ಇವನು ಲೋಫರು, ಇವನು ಲೋಫರ್ ನನ್ನ ಮಗ. ಇವನಿಗಿಂತ ಲೋಫರ್ ಯಾರ ಇದ್ದಾರೆ? ನನ್ನ ನಂಬ್ತಾನೆ. ನನ್ನ ಬಗ್ಗೆ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನನ್ನ ಮಗನೇ. ಅಲ್ಲ ಪಾಪ ಕೂಲಿ ಮಾಡ್ಕೊಂಡು ತಿನ್ನ ಮತ್ತೆ ನಮ್ಮ ಮಾಮ ಕೆಲ್ಸಕ್ಕೆ ಹೋಗ್ಕೊಂಡು ಕಷ್ಟಪಟ್ಟು ದುಡ್ಕೊಂಡು ತಿಂದ್ರು ಮಾತಾಡ್ತಿರಲ್ಲೋ ನೀನು ನಿನ್ನ ಹೆಂಡ್ತಿ. ಅದ್ರಾಗ ಅಮ್ಮಗೆ ಬೇರೆ ಹೇಳ್ಕೊಡ್ತೀರಾ ಇಲ್ಲದ್ದೆಲ್ಲನ. ಅದು ಹೆಂಗ ಚೆನ್ನಾಗಿತ್ತು ನಮ್ಮ ತಾಗ ಹೆಂಗೆ ಮಾತಾಡ್ಕೊಂಡು ಹೆಂಗೆ ಮನೆಯ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಿದ್ದಕ್ಕೆ ಇಲ್ಲದ್ದು ಹೇಳ್ಕೊಡಕ್ಕೆ ನೀನು ಕಂತೀನ. 2 ದಿನ ಚೆನ್ನಾಗಿರಕ್ಕೆ ಬಿಡಲ್ಲ. ಅದು ಇದು ಹೇಳೋದು ಇಲ್ಲದ್ದೆಲ್ಲ ಮಾತಾಡೋದು ಇಂಥ ಕೇಳಿದ ಕಿತಾಪತಿ ಕಲ್ತಿದ್ಯೇನೋ. ವಾಪಸ್ ತಾಮಲ್ಲ ಕಣ, ಹೋಗ ದುಡ್ಡು ಖರ್ಚು ಮಾಡಿ ಬಿಡಿಸ್ಕಮ್ಮ. ಬೇಲ್ ತಗೊಂಡೋಗಿ ಬಿಡಿಸ್ಕೊ ಬರಲ್ಲ. ನಾನಂತೂ ವಾಪಸ್ ತಾಮಲ್ ಕಣೋ. ಬರೋ ಪಾಪ ಎಲ್ಲ ಬರಲಿ. ಮತ್ತು ನಾನು ನಮ್ಮಮ್ಮನ ಎಷ್ಟು ಇಷ್ಟಪಟ್ಟು ನಮ್ಮಮ್ಮ ಐತೆ ಅಂತ ನಾನು ಎಷ್ಟು ಆಸೆ ಪಟ್ಕೊಂಡಿದ್ದೆ. ಆದರೆ ನಮ್ಗೆ ಈ ರೀತಿ ಮೋಸ ಆಗುತ್ತೆ ಅಂತ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ವೋ? ಎಷ್ಟು ಹೊಟ್ಟೆ ಉರಿಯಾಕಿಲ್ಲ? ನಮ್ಗೆ ಎಷ್ಟು ಕೇಡು ಬಯಸ್ತಾರಲ್ಲ. ನಾನು ವಾಪಸ್ ತಾಮಲ್ಲ ಕಣೋ. ಬೋರಾ ಪಾಪ ಎಲ್ಲ ಬರಲಿ. ನನಗೆ ಏನಾನ ಆಗ್ಲಲ್ಲ. ಅಂತೂ ಈ ಜನ್ಮದಾಗ ಉದ್ಧಾರ ಆಗಲ್ಲ, ನಿನಗಂತೂ ಒಳ್ಳೇದಾಗಲ್ಲ. ನೋಡು ಹಿಂಗೆ ಮಾತಾಡ್ತಾ ಇದೆಯಾ ಅಂದ್ರೆ ಒಳ್ಳೇದಾಗಲ್ಲ. ಇಲ್ಲ ಅಂದ್ರೂ ಪರವಾಗಿಲ್ಲ ಕಣ. ದೇವ್ರೊಬ್ಬ ಇದ್ದಾನೆ. ನಾನು ಏನಂತ ತಪ್ಪು ಮಾಡಿದ್ರೆ ದೇವ್ರು ಅವ್ನು ನನಗೆ ಶಿಕ್ಷೆ ಕೊಡ್ತಾನೆ. ಅವ್ನಿಗೆ ಏನು ಮಾಡ್ಬೇಕಾ, ನನಗೇನು ಮಾಡ್ಬೇಕು ಅದು ಅವ್ನಿಗೆ ಗೊತ್ತೈತಿ. ನೀನು ಮಾತಾಡಬೇಡ. ನಿನ್ನಂಥ ಲೋಫರ್ ನನ್ನ ಮಕ್ಕಳೆಲ್ಲ ಹೇಳಿದ್ರೆ ನನಗಾಗಲ್ಲ. ದೇವ್ರೊಬ್ಬ ಇದ್ದಾನೆ. ಅವ್ನು ಕೆಡಿಸ್ಬೇಕು, ನಾವು ಕೆಡಬೇಕು ಹೊರತು ಮನುಷ್ಯನ ಕೈಲಿ ಏನೂ ಆಗಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಕೇಸ್ ವಾಪಸ್ ತಗೊಳ್ರಿ ಅಂತ ಕೇಳಕ್ಕೆ ಬಂದವನೇ ಅಂಥದ್ರಾಗ ಎಷ್ಟು ಜಂಬ.
ನನ್ನ ಹೆಂಡ್ತಿ ಪಾಪನ್ ಕೊಂಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಬೈಕ್ ಬಂದಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕುಡ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.